ಆದಂಥ ಸುಧಾಕರ್ ಅವರು ನಿಧನ ಹೊಂದಿರೋ ತಮಗೆಲ್ಲ ಗೊತ್ತಿರೋದು ವಿಚಾರ. ನನಗಂತೂ ತುಂಬ ನೋವನ್ನು ತಂದಿದೆ. ಕಾರಣ ಅಂದರೆ ನಾನು ಸುಧಾಕರ್ ಭಾಳ ಆತ್ಮೀಯ ಸ್ನೇಹಿತರಾಗಿದ್ದರು. ನನಗೆ ತಿಂಗಳಿಗೆ ಕನಿಷ್ಠ ಅವರು ಒಂದು 3-4 ಸತಿ ನಾನು ಎಲ್ಲಿರ್ತಾ ಇದ್ದೆ ಅಲ್ಲಿ ಪಾಪ ಫೋನ್ ಮಾಡಿಬಿಟ್ಟು ಬಂದು ಹೋಗ್ತಾಯಿದ್ರು. ಆಮೇಲೆ ಫೋನಲ್ಲಿ ಕಂಟಿನ್ಯೂಸ್ ಟಚ್ಚಲ್ಲಿ ಇರ್ತಾಯಿದ್ರು. ನಾವು ಯಾರೂ ಇಷ್ಟು ಬೇಗ ನಮ್ಮನ್ನ ಬಿಟ್ಟೋಗ್ತಾರಂತ ನಾವು ಯಾರೂ ನಿರೀಕ್ಷೆ ಇಟ್ಟಿರಲಿಲ್ಲ. ನೋಡಿ, ದೇವ್ರದ್ದು ವಿಧಿ ಆಟ ಅಂತೀವಿ ನಾವು. ಯಾರೂ ಈ ಥರ ಆಗ್ತದಂತ ನಾವು ಯಾರೂ ನಿರೀಕ್ಷೆ ಇಟ್ಟಿಲ್ಲ. ಅವ್ರು ಹೋಗಿದ್ದು ಮಂಡಿ ಆಪ್ರೇಷನ್ ಮಾಡ್ಕೊಳಕ್ಕಂತ ಹಾಸ್ಪಿಟ್ಲನ್ನ ಅಡ್ಮಿಟ್ ಆಗಿದ್ದರು. ಅದು ಆಪ್ರೇಷನ್ ಆದಮೇಲೂ ವಾಸಿ ಹಾಕ್ಕೊಂಡು ಎಲ್ಲರ ಜೊತೆ ತಮಾಷೆಯಾಗಿ ಮಾತಾಡ್ಕೊಂಡು ಆರಾಮಾಗಿ ನಗ್ನಗ್ತಾ ಇರ್ತಾಯಿದ್ರು. ಆಮೇಲೆ ಲಂಗ್ಸ್ಗೆ ಇನ್ಫೆಕ್ಷನ್ ಆಗಿಬಿಟ್ಟು ಪಾಪ ಇವತ್ತು ಒಂದು ತಿಂಗಳು 5-6 ದಿನ ಹಾಸ್ಪಿಟ್ಲಲ್ಲಿ ಇದ್ದು ಇವತ್ತು ನಿಧನ ಹೊಂದಿದ್ದಾರೆ. ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಈ ಥರ ಅವ್ರು ನಮ್ಮನ್ನ ಇಷ್ಟು ಬೇಗ ಅವ್ರು ಬಿಟ್ಟು ಹೋಗ್ತಾರಂತ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಎಲ್ಲ ಒಬ್ರಿಗಿಂತ ಅವರು ಹೋಗಲೇಬೇಕು. ಇವತ್ತು ಅವ್ರು ಹೋಗಿದ್ದಾರೆ, ನಾಳೆ ಅವ್ರು ಹೋಗಬೇಕು. ಆ ದೇವ್ರ ವಿಧಿ ಆಟ ಯಾರೂ ತಪ್ಸೋಕ್ಕೆ ಸಾಧ್ಯ ಆಗೋಲ್ಲ. ಸಾವು ಹಣೆ ಬರಲ್ಲಿ ಬರೆದಿದ್ರೆ ಯಾರೂ ಅದು ತಪ್ಸೋಕ್ಕೆ ಸಾಧ್ಯ ಆಗೋಲ್ಲ. ಹಾಗಾಗಿ ಇದು ವಿಧಿ ಆಟ, ದೇವರು ಇಚ್ಛೆ ಅಂತ ಹೇಳೋಕ್ಕೆ ಬಯಸ್ತೇನೆ. ಇಷ್ಟೇ ನಾನು ಭಗವಂತ ಪ್ರಾರ್ಥನೆ ಮಾಡೋದು, ಅವ್ರ ಕುಟುಂಬಕ್ಕೆ ಆ ಸೇರಿಸ್ಕೊಳ್ಳೋದು ಶಕ್ತಿ ಕೊಡಲಿ ಅಂತ ಆ ಭಗವಂತ ನಾನು ಪ್ರಾರ್ಥನೆ ಮಾಡ್ತೀನಿ.